ಬಿಸ್ನೆಸ್ ಕಾರಿಡಾರ್ಗೆ ಮರುಜೀವ. ಹೊಸ ಹೊಸ ಫೀಚರ್, ಅತ್ಯಾಧುನಿಕ ಸೌಕರ್ಯ. ಸುಮಾರು 2 ದಶಕಗಳಿಂದ ಕೇವಲ ಕಾಗದದ ಮೇಲಿದ್ದ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಗೆ ಮರುಜೀವ ಸಿಕ್ಕಿದೆ. 2006ರಲ್ಲಿಯೇ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆಯ ಮೂಲಕ ನಗರದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡುವ ಈ ಯೋಜನೆ ಘೋಷಣೆಯಾಗಿತ್ತು. ಆದರೆ 19 ವರ್ಷ ಆದರೂ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ಯೋಜನೆ ಬದಲಾಗಿದ್ದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಎನ್ನುವ ಯೋಜನೆ ಮೂಲಕ ಕಾರ್ಯರೂಪಕ್ಕೆ ಬರ್ತಿದೆ. ಹೊಸ ರೂಪ ಮತ್ತು ಅತ್ಯಾಧುನಿಕ ವೈಶಿಷ್ಟ್ಯದೊಂದಿಗೆ ಈ ಯೋಜನೆ ಅನುಷ್ಠಾನಗೊಳ್ತಿದ್ದು ಬಿಬಿಸಿಯ ಚೇರ್ಮನ್ LK ಅತೀಕ್ ಬಿಗ್ ಅಪ್ಡೇಟ್ಗಳನ್ನು ಹಂಚಿಕೊಂಡಿದ್ದಾರೆ. ಈ ಮೂಲಕ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ರಾಮಬಾಣ ಸಿಗಲಿದೆ ಅಂತ ಹೇಳಲಾಗ್ತಿದ್ದು ದಶಕಗಳ ಅನಿಶ್ಚಿತತೆಗೆ ತೆರೆ ಬೀಳುವ ಕಾಲ ಸಮೀಪಿಸಿದೆ. ಹಾಗಿದ್ರೆ ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಹೊಸ ಫೀಚರ್ಗಳನ್ನ ಈ ಕಾರಿಡಾರ್ಗೆ ಸೇರಿಸಲಾಗಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಸುಮಾರು 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ 74 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಈಗ ವೇಗ ಪಡೆದುಕೊಂಡಿದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂದು ಮರುನಾಮಕರಣಗೊಂಡಿರುವ ಯೋಜನೆಯ ನಿರ್ಮಾಣಕ್ಕೆ ವೇಗ ನೀಡಲಾಗಿದೆ. ಪೂರ್ತಿ ಯೋಜನೆಗೆ ಹೊಸ ರೂಪ ನೀಡಲಾಗ್ತಿದ್ದು ಅತ್ಯಾಧುನಿಕ ಫೀಚರ್ಗಳನ್ನು ಒಳಗೊಂಡಿರಲಿದೆ ಅಂತ ಹೇಳಲಾಗ್ತದೆ. ಪ್ರಮುಖವಾಗಿ ಇದು 8 ಲೈನ್ ಎಕ್ಸ್ಪ್ರೆಸ್ ವೇ ಆಗಿರಲಿದ್ದು ನಗರದ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ ಒಂದು ಸಮಗ್ರ ಕಾರಿಡಾರ್ ಆಗಲಿದೆ. ಅದಲ್ಲದೆ ಈ ಮಾರ್ಗದಲ್ಲಿ ಭವಿಷ್ಯದ ಮೆಟ್ರೋ ಕಾರಿಡಾರ್ ಕೂಡ ಇರಲಿದೆ. ಈ ಯೋಜನೆಗೆ ಒಟ್ಟು 2596 ಎಕರೆ ಜಮೀನು ಬೇಕಾಗಿದೆ. ಈ ಪೈಕಿ ಕೇವಲ 220 ಎಕರೆ ಮಾತ್ರ ಸರ್ಕಾರಿ ಜಮೀನಾಗಿದ್ದು ಉಳಿದ ಜಮೀನು ಖಾಸಗಿಯವರದ್ದಾಗಿದೆ. 27,000 ಕೋಟಿ ರೂಪಾಯಿ ಯೋಜನೆ ಇದಾಗಿದ್ದು ಭೂ ಸ್ವಾಧೀನಕ್ಕೆ ಸುಮಾರು 21,000 ಕೋಟಿ ರೂಪಾಯಿ, ಕಾಮಗಾರಿಗಾಗಿ 6,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಯೋಜನೆ ವಿಳಂಬ ಆಗ್ತಿರೋದ್ರಿಂದ ಯೋಜನಾ ವೆಚ್ಚವೂ ಕೂಡ ಏರಿಕೆ ಕಾಣುತ್ತಲೇ ಇದೆ. 8 ಲೈನ್ ಎಕ್ಸ್ಪ್ರೆಸ್ ವೇ, ಮೆಟ್ರೋ ಕಾರಿಡಾರ್, ಸರ್ವಿಸ್ ರೋಡ್, ಸೈಕ್ಲಿಂಗ್, ಪಾದಚಾರಿ ಮಾರ್ಗ. ಇನ್ನು ಬಿಬಿಸಿ ಚೇರ್ಮನ್ LK ಅತೀಕ್ ಅವರ ಪ್ರಕಾರ ಈ ಯೋಜನೆಯು 8 ಲೈನ್ ಎಕ್ಸ್ಪ್ರೆಸ್ ವೇ ಅನ್ನು ಒಳಗೊಂಡಿರುತ್ತದೆ. ಯೋಜನೆಯ ಒಟ್ಟಾರೆ ರಸ್ತೆ ಅಗಲೀಕರಣಕ್ಕೆ 65 ಮೀಟರ್ ಜಾಗವನ್ನ ಪ್ರಸ್ತಾಪಿಸಲಾಗಿದೆ. ಇದರಲ್ಲಿ 41 ಮೀಟರ್ಗಳಷ್ಟು ಜಾಗವನ್ನ 8 ಲೈನ್ ಎಕ್ಸ್ಪ್ರೆಸ್ ವೇಗಾಗಿ ಮೀಸಲಿಡಲಾಗ್ತಿದೆ. ಇದರ ಮಧ್ಯದಲ್ಲಿ 5 ಮೀಟರ್ಗಳ ಜಾಗವನ್ನ ಭವಿಷ್ಯದ ಮೆಟ್ರೋ ಕಾರಿಡಾರ್ಗಾಗಿ ಕಾಯ್ದಿರಿಸಲಾಗಿದೆ. ಎಕ್ಸ್ಪ್ರೆಸ್ ವೇಯ ಎರಡೂ ಬದಿಗಳಲ್ಲಿ ತಲಾ 9 ಮೀಟರ್ ಅಗಲದ ಸರ್ವಿಸ್ ರಸ್ತೆಗಳಿರ್ತವೆ. ಈ ಸರ್ವಿಸ್ ರಸ್ತೆಗಳಲ್ಲಿ 2 ಲೇನ್ಗಳು ವಾಹನ ಸಂಚಾರಕ್ಕೆ ಮತ್ತು 1 ಲೇನ್ ಸೈಕ್ಲಿಂಗ್ಗೆ ಮೀಸಲಿಡಲಾಗುತ್ತದೆ. ಅದಲ್ಲದೆ 3 ಮೀಟರ್ ಅಗಲದ ಪಾದಚಾರಿ ಮಾರ್ಗಗಳು ಕೂಡ ಸರ್ವಿಸ್ ರೋಡ್ ನಲ್ಲಿ ಇರಲಿವೆ. ಸರ್ವಿಸ್ ರೋಡ್, ಎಕ್ಸ್ಪ್ರೆಸ್ ವೇ ಎಲ್ಲದನ್ನು ಸೇರಿಸಿದರೆ ಒಟ್ಟು 12 ಪಥಗಳ ರಸ್ತೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಲ್ಲಿ ನಿರ್ಮಾಣ ಆಗಲಿದೆ. ಭೂಸ್ವಾಧೀನಕ್ಕೆ ವೇಗ ನೀಡಲು 5 ಸೂತ್ರ. ಇನ್ನು ಕಳೆದ 2 ದಶಕಗಳಿಂದ ಈ ಯೋಜನೆಗೆ ಪ್ರಮುಖ ಅಡಚಣೆ ಎಂದರೆ ಭೂ ಸ್ವಾಧೀನ ಪ್ರಕ್ರಿಯೆ. ಆದರೆ ಈಗ ಈ ಸಮಸ್ಯೆಯನ್ನು ಬಗೆಹರಿಸಲು ಭೂ ಮಾಲೀಕರಿಗೆ 5 ಆಕರ್ಷಕ ಆಯ್ಕೆಗಳನ್ನು ನೀಡಲಾಗಿದೆ. ನಗದು ಪರಿಹಾರ ನೀಡುವುದು, ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕುಗಳನ್ನು ನೀಡುವುದು, ಹೆಚ್ಚುವರಿ ಮಾಡಿ ವಿಸ್ತೀರ್ಣ ಅನುಪಾತ ನೀಡುವುದು, ಅಭಿವೃದ್ಧಿಪಡಿಸಿದ ವಸತಿ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಕಾರಿಡಾರ್ ಬದಿಯಲ್ಲಿ ವಾಣಿಜ್ಯ ಭೂಮಿಯನ್ನು ನೀಡುವಂತಹ 5 ಆಫರ್ಗಳನ್ನು ಬಿಬಿಸಿ ನೀಡಿದೆ. ಇದರಲ್ಲಿ ಯಾವುದನ್ನು ಬೇಕಾದರೂ ಭೂಮಿ ಮಾಲೀಕರು ಆಯ್ಕೆ ಮಾಡಿಕೊಳ್ಬಹುದು ಅಂತ ಅತೀಕ್ ಹೇಳಿದ್ದಾರೆ. ಅದಲ್ಲದೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಿಗೆ ಭೂ ಮಾಲೀಕರ ಆದ್ಯತೆಗಳನ್ನ ಸಂಗ್ರಹಿಸಿ ಶೀಘ್ರವಾಗಿ ಪರಿಹಾರವನ್ನ ಫೈನಲ್ ಮಾಡಲು ಕೂಡ ಸೂಚನೆ ನೀಡಲಾಗಿದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾರ್ಗ ಹೇಗಿದೆ? ಮಾದಾವರದಿಂದ ಹೊಸೂರು ರಸ್ತೆಗೆ ಸಂಪರ್ಕ. ಇನ್ನು 74 ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಪಶ್ಚಿಮದಲ್ಲಿ ತುಮಕೂರು ರಸ್ತೆಯ ಮಾದಾವರ ಬಳಿ ಇರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಿಂದ ಆರಂಭವಾಗುತ್ತದೆ. ಅಲ್ಲಿಂದ ಯಲಹಂಕದ ಮೂಲಕ ಬಳ್ಳಾರಿ ರಸ್ತೆಯನ್ನು ಹಾದು ಹಳೆಯ ಮದ್ರಾಸ್ ರಸ್ತೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯನ್ನು ಸಂಪರ್ಕಿಸುತ್ತದೆ. ಅಂತಿಮವಾಗಿ ಹೊಸೂರು ರಸ್ತೆಯ ಜಂಕ್ಷನ್ ನಲ್ಲಿ ನೈಸ್ ರಸ್ತೆಗೆ ಸೇರಿಕೊಳ್ಳುತ್ತದೆ. ಇದು ಬೆಂಗಳೂರಿನ ವಾಯುವ್ಯ ಮತ್ತು ಈಶಾನ್ಯ ಭಾಗಗಳನ್ನು ನೇರವಾಗಿ ಡೆವಲಪ್ಮೆಂಟ್ ಕಾರಿಡಾರ್ಗೆ ಜೋಡಿಸುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾದಾವರ ಬಳಿಯ ನೈಸ್ ರಸ್ತೆಯೊಂದಿಗೆ ಇದು ಸುಲಭವಾಗಿ ಸೇರಲಿದೆ. ಅದಲ್ಲದೆ ಭವಿಷ್ಯದಲ್ಲಿ PRR2 ಯೋಜನೆಯೊಂದಿಗೆ ಸಂಪರ್ಕ ಕಲ್ಪಿಸಲು ಮೇಜರ್ ಆರ್ಟಿರಿಯಲ್ ರೋಡ್ಗೆ ಒಂದು ಸ್ಪರ್ ರಸ್ತೆಯನ್ನು ನಿರ್ಮಿಸುವ ಯೋಜನೆ ಕೂಡ BCCಯಲ್ಲಿದೆ. ಕೆರೆಗಳ ಮೇಲೆ ಸೇತುವೆ, ಫ್ಲೈಓವರ್, 10 ಪ್ರಮುಖ ಜಂಕ್ಷನ್ಗಳಿಗೆ ಸಂಪರ್ಕ. ಇನ್ನು ಈ ಕಾರಿಡಾರ್ ಕೇವಲ ಒಂದು ರಸ್ತೆಯಲ್ಲ, ಬದಲಾಗಿ ಒಂದು ಬೃಹತ್ ಸಂಪರ್ಕ ಜಾಲವಾಗಲಿದೆ. ಇದು 10 ಪ್ರಮುಖ ಜಂಕ್ಷನ್ಗಳು ಮತ್ತು 100 ಸಣ್ಣ
ಸಣ್ಣ ಪುಟ್ಟ ಜಂಕ್ಷನ್ಗಳನ್ನು ಸಂಪರ್ಕಿಸಲಿದೆ. ಇದರೊಂದಿಗೆ ವೈಟ್ ಫೀಲ್ಡ್ ರಸ್ತೆ, ಚನ್ನಸಂದ್ರ ರಸ್ತೆ, ಹೆಸರಘಟ್ಟ ರಸ್ತೆ, ಓಲ್ಡ್ ಮದ್ರಾಸ್ ರೋಡ್ ಮತ್ತು ಹೊಸೂರು ರಸ್ತೆ ಸೇರಿ 16 ಆಯಕಟ್ಟಿನ ಸ್ಥಳಗಳಲ್ಲಿ ಫ್ಲೈಓವರ್ಗಳನ್ನು ನಿರ್ಮಿಸಲಾಗುವುದು. ಇದಲ್ಲದೆ 10 ಓವರ್ ಪಾಸ್ಗಳು, 12 ಅಂಡರ್ ಪಾಸ್ಗಳು, ಕ್ಲೋವರ್ ಲೀಫ್ ಮಾದರಿಯ ಬೃಹತ್ ಮೇಲ್ಸೇತುವೆಗಳು ಮತ್ತು ಚಿಕ್ಕತೊಗೂರು, ಗುಂಜೂರು ಹಾಗೂ ಜಾರಕಬಂಡೆ ಕೆರೆಗಳ ಮೇಲೆ ಸೇತುವೆಗಳನ್ನು ನಿರ್ಮಿಸುವ ಯೋಜನೆ ಕೂಡ ಇದೆ. ಯೋಜನೆಯ ಒಟ್ಟು ಉದ್ದವನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದ್ದು, ಹೊಸೂರು ರಸ್ತೆ ಮತ್ತು ತುಮಕೂರು ರಸ್ತೆ ನಡುವೆ 65.95 ಕಿಲೋಮೀಟರ್ ಒಂದು ಫೇಸ್ ಆದರೆ, ಮಾದನಾಯಕನಹಳ್ಳಿ ಬಳಿ 3.4 ಕಿಲೋಮೀಟರ್ ಉದ್ದ ಒಂದು ಫೇಸ್ ಆಗಲಿದೆ. ಹೆಬ್ಬಗೋಡಿ ಬಳಿ 4.8 ಕಿಲೋಮೀಟರ್ ಕಾರಿಡಾರ್ ನಿರ್ಮಾಣ ಆಗಲಿದೆ. ಒಟ್ಟಿನಲ್ಲಿ ಈ ಮಹತ್ವಾಕಾಂಕ್ಷೆಯ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಯು ನಗರದ ಚಿತ್ರಣವನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಗರ ಕೇಂದ್ರದ ಮೂಲಕ ಹಾದು ಹೋಗುವ ಭಾರಿ ವಾಹನಗಳನ್ನು ಹೊರವಲಯದಲ್ಲೇ